ನೋಡಿ, ಕರ್ನಾಟಕ ವಿವಿಧ ರಾಜ್ಯದಲ್ಲಿ ಹಂಚೋಗಿತ್ತು. ಅದಕ್ಕಾಗಿ ಕರ್ನಾಟಕ ಏಕೀಕರಣ ಆಗಿದ್ದು, ಈ ಏಕೀಕರಣ ಆಗಿ ಹಲವಾರು ದಶಕಗಳು ಈಗಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾವುದೆಲ್ಲ ಭಾಗಗಳು ಕರ್ನಾಟಕಕ್ಕೆ ಏಕೀಕರಣ ಆಗಬೇಕಾಗಿತ್ತು ಅದು ವೈಜ್ಞಾನಿಕವಾಗಿ ವರದಿ ಆಧಾರಿತವಾಗಿ ನಿಶ್ಚಯ ಆಗಿರುವಂಥದ್ದಿದೆ. ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಇಂಥ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ. ಈಗ ಕರ್ನಾಟಕದ ಭಾಗವಾಗಿದೆ. ಕರ್ನಾಟಕದ ಭಾಗವಾಗಿರೋದನ್ನ ಹೇಗೆ ಇನ್ನ ಉತ್ತಮವಾಗಿ ಉಳಿಸಿ ಬೆಳೆಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು, ಗೊಂದಲಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ರಾಜಕೀಯ ಪ್ರೇರಿತವಾಗಿ ಇಂಥ ಯಾರೇ ಸಚಿವರು ಕೊಡುವಂಥದ್ದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಎಲ್ಲೊಂದು ಕಡೆ MESನವ್ರು ಮಾತ್ರ ಈ ರೀತಿ ಮಾಡಿ ವರ್ಷಕ್ಕೊಂದ್ಸಲಿ ಗಲಭೆ ಈ ರೀತಿ ಆಗ್ತಾ ಇತ್ತು. ಕಡೆ ಸಚಿವರ ಹೇಳಿಕೆಯಿಂದ ಮತ್ತೆ ಇದು ಪ್ರವೋಕ್ ಆಗ್ತಾ ಇಲ್ಲ. ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರುವಂತ ಹುನ್ನಾರಗಳು. ಹಾಗಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಅವರ ಒಂದು ಆಡಳಿತದ ಮೂಲಕ ಜನನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಇಂಥ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶವನ್ನು ಕೊಡಬಾರದು. ನಾವೆಲ್ಲರೂ ಕನ್ನಡಿಗರು, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ವಿವಿಧ ಭಾಷಿಕರು ಎಲ್ಲರೂ ಇವತ್ತು ನಾವು ಕನ್ನಡಿಗರಾಗಿ ಬಾಳ್ತಿರುವಂಥದ್ದು. ವಿವಿಧ ಸಂಸ್ಕೃತಿಗಳ ಮಧ್ಯದಲ್ಲಿ ನಾವು ಏಕತೆಯನ್ನು ತರುವಂಥ ಪ್ರಯತ್ನಗಳನ್ನು ಮಾಡಬೇಕು. ಎಲ್ಲ ಒಂದು ಕಡೆ ನಾಯಕತ್ವವನ್ನು ತಗೊಳ್ಬೇಕು. ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥ ಈ ಕಾಂಗ್ರೆಸ್ ನಾಯಕರು ಅಥವಾ ಸಚಿವರ ಇಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಜನನು ಇವರಿಗೆ ಪಾಠ ಕಲಿಸುವಂತ ಕೆಲಸಗಳನ್ನ ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನ, ಇಂಥ ಸಚಿವರುಗಳನ್ನ ಮರಾಠದ ಜನನೂ ಆಗಲಿ, ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ. ಗಡಿ ಭಾಗದಲ್ಲಿ ಇಂಥ ಯಾವುದೇ ಚೇಷ್ಟೆಗಳನ್ನ ಯಾವುದಕ್ಕೂ ಮಣೆ ಹಾಕಲ್ಲ ಜನ. ನೋಡಿ, ಕರ್ನಾಟಕ ವಿವಿಧ ರಾಜ್ಯದಲ್ಲಿ ಹಂಚೋಗಿತ್ತು. ಅದಕ್ಕಾಗಿ ಕರ್ನಾಟಕ ಏಕೀಕರಣ ಆಗಿದ್ದು, ಈ ಏಕೀಕರಣ ಆಗಿ ಹಲವಾರು ದಶಕಗಳು ಈಗಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾವುದೆಲ್ಲ ಭಾಗಗಳು ಕರ್ನಾಟಕಕ್ಕೆ ಏಕೀಕರಣ ಆಗಬೇಕಾಗಿತ್ತು ಅದು ವೈಜ್ಞಾನಿಕವಾಗಿ ವರದಿ ಆಧಾರಿತವಾಗಿ ನಿಶ್ಚಯ ಆಗಿರುವಂಥದ್ದಿದೆ. ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಇಂಥ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ. ಈಗ ಕರ್ನಾಟಕದ ಭಾಗವಾಗಿದೆ. ಕರ್ನಾಟಕದ ಭಾಗವಾಗಿರೋದನ್ನ ಹೇಗೆ ಇನ್ನ ಉತ್ತಮವಾಗಿ ಉಳಿಸಿ ಬೆಳೆಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು, ಗೊಂದಲಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ರಾಜಕೀಯ ಪ್ರೇರಿತವಾಗಿ ಇಂಥ ಯಾರೇ ಸಚಿವರು ಕೊಡುವಂಥದ್ದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಎಲ್ಲೊಂದು ಕಡೆ MESನವ್ರು ಮಾತ್ರ ಈ ರೀತಿ ಮಾಡಿ ವರ್ಷಕ್ಕೊಂದ್ಸಲಿ ಗಲಭೆ ಈ ರೀತಿ ಆಗ್ತಾ ಇತ್ತು. ಕಡೆ ಸಚಿವರ ಹೇಳಿಕೆಯಿಂದ ಮತ್ತೆ ಇದು ಪ್ರವೋಕ್ ಆಗ್ತಾ ಇಲ್ಲ. ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರುವಂತ ಹುನ್ನಾರಗಳು. ಹಾಗಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಅವರ ಒಂದು ಆಡಳಿತದ ಮೂಲಕ ಜನನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಇಂಥ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶವನ್ನು ಕೊಡಬಾರದು. ನಾವೆಲ್ಲರೂ ಕನ್ನಡಿಗರು, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ವಿವಿಧ ಭಾಷಿಕರು ಎಲ್ಲರೂ ಇವತ್ತು ನಾವು ಕನ್ನಡಿಗರಾಗಿ ಬಾಳ್ತಿರುವಂಥದ್ದು. ವಿವಿಧ ಸಂಸ್ಕೃತಿಗಳ ಮಧ್ಯದಲ್ಲಿ ನಾವು ಏಕತೆಯನ್ನು ತರುವಂಥ ಪ್ರಯತ್ನಗಳನ್ನು ಮಾಡಬೇಕು. ಎಲ್ಲ ಒಂದು ಕಡೆ ನಾಯಕತ್ವವನ್ನು ತಗೊಳ್ಬೇಕು. ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥ ಈ ಕಾಂಗ್ರೆಸ್ ನಾಯಕರು ಅಥವಾ ಸಚಿವರ ಇಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಜನನು ಇವರಿಗೆ ಪಾಠ ಕಲಿಸುವಂತ ಕೆಲಸಗಳನ್ನ ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನ, ಇಂಥ ಸಚಿವರುಗಳನ್ನ ಮರಾಠದ ಜನನೂ ಆಗಲಿ, ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ. ಗಡಿ ಭಾಗದಲ್ಲಿ ಇಂಥ ಯಾವುದೇ ಚೇಷ್ಟೆಗಳನ್ನ ಯಾವುದಕ್ಕೂ ಮಣೆ ಹಾಕಲ್ಲ ಜನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.